ಕರ್ತನಲ್ಲಿ ಪ್ರೀತಿಯುಳ್ಳ ಜನರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ಧ್ಯಾನಕ್ಕಾಗಿ ಕೊಡಲ್ಪಟ್ಟ ವಾಕ್ಯವು ಯೆಶಾಯನು ಬರೆದ ಗ್ರಂಥ 30ನೇ ಅಧ್ಯಾಯ 19ನೇ ವಚನ. ಯೆರೂಸಲೇಮಿನಲ್ಲಿ ವಾಸಿಸುವ ಸಿಯೋನಿನ ಜನರೇ, ನೀವು ಇನ್ನೂ ಅಳುವುದೇ ಇಲ್ಲ. ನೀವು ಕೂಗಿಕೊಂಡ ಶಬ್ದವನ್ನು ಆತನು ಕೇಳಿ ನಮಗೆ ಕೃಪೆ ತೋರಿಸುವನು. ಕೇಳಿದ ಕೂಡಲೇ ನಿಮಗೆ ಸದುತ್ತರವನ್ನು ದಯಪಾಲಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಯೆರೂಸಲೇಮ್ ಎಂಬ ಸಮಾಧಾನ ನಗರದಲ್ಲಿ ಇರುವ ಚಿಯೋನ್ ಬೆಟ್ಟದಲ್ಲಿ ವಾಸಿಸುವ ಜನರೇ, ಇನ್ನು ಮುಂದೆ ನೀವು ಅಳುವುದಿಲ್ಲ. ಯಾಕೆಂದ್ರೆ ನಿಮಗೆ ಆತನು ಕೃಪೆಯನ್ನು ತೋರಿಸುವನು. ಚಿಯೋನಿನಲ್ಲಿ ಕರ್ತನು ವಾಸಿಸುತ್ತಾನೆ. ಆತನ ಬಳಿಯಲ್ಲಿ ವಾಸಿಸುವ ನಾವು ಪ್ರಾರ್ಥಿಸಿದ ಕೂಡಲೇ ನಮಗೆ ಸದುತ್ತರವನ್ನು ದಯಪಾಲಿಸುವನು. ಇನ್ನು ಮುಂದೆ ನಮಗೆ ಯಾವ ಕೊರತೆ, ತೊಂದರೆ, ಕಷ್ಟ, ಹಿಂಸೆಗಳು ಯಾವುದು ಇರುವುದಿಲ್ಲ. ನಮ್ಮ ಜೀವನದಲ್ಲಿ ಬರುವುದೂ ಇಲ್ಲ. ನಾವು ಜೀವವುಳ್ಳ ದೇವರನ್ನು ಆರಿಸಿ ಆತನನ್ನು ನಮ್ಮ ಹೃದಯದಲ್ಲಿ ಸ್ವೀಕರಿಸಿ ನಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸುವಾಗ ಆತನ ಮುಂದೆ ನಾವು ಅಳುವುದೇ ಇಲ್ಲ. ನಮ್ಮ ಪ್ರಾರ್ಥನೆಗೆ ಆತನು ಕಿವಿಗೊಟ್ಟು ನಮ್ಮನ್ನು ಆಶೀರ್ವದಿಸಿ ನಮಗೆ ಜೊತೆಯಾಗಿದ್ದು ನಮ್ಮನ್ನು ನಡೆಸುತ್ತಾನೆ. ಹೌದು ಪ್ರಿಯರೇ, ನಾವು ಎಷ್ಟು ಧನ್ಯರು. ಇಂಥ ಒಳ್ಳೆ ದೇವರನ್ನು ನಾವು ನಮ್ಮ ಜೀವನದಲ್ಲಿ ಪಡೆದುಕೊಂಡಿದ್ದಕ್ಕಾಗಿ ಆತನಿಗೆ ನಾವು ಮತ್ತೊಮ್ಮೆ ಸ್ತೋತ್ರವನ್ನು ಸಲ್ಲಿಸೋಣ. ಹೌದು ತಂದೆಯೇ, ನಿನ್ನ ಕೃಪೆ ನಮ್ಮ ಮೇಲೆ ಇರುವುದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ನಾವು ಪ್ರತಿನಿತ್ಯದಲ್ಲೂ ಕೂಡ ಆತನ ಬಳಿಯಲ್ಲಿ ಹೇಳೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ. ಆ ವಾಕ್ಯದ ಪ್ರಕಾರವಾಗಿ ನೀನು ನಮಗೆ ಜೊತೆಯಾಗಿದ್ದು ನಮಗೆ ನಿನ್ನ ಕೃಪೆಯನ್ನು ತೋರಿಸಿ ನಾವು ಇನ್ನು ಮುಂದೆ ಅಳುವುದೇ ಇಲ್ಲ ಎಂದು ಹೇಳಿದೆಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಮಗೆ ಅಳುವುದೇ ಇಲ್ಲ ಅಂದರೆ ಯಾವ ಕೊರತೆಯೂ ಇರುವುದಿಲ್ಲ ಸ್ವಾಮಿ. ನಮ್ಮ ಜೀವನದಲ್ಲಿ ಬಂದಂಥ ಎಲ್ಲ ಕೊರತೆಗಳನ್ನು ನೀಗಿಸಿ ನೀನು ನಮಗೆ ಯಜಮಾನನಾಗಿದ್ದು ಎಲ್ಲವನ್ನು ನಡೆಸಿಕೊಂಡು ಬರುತ್ತೀಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಮ್ಮನ್ನು ಮಾತ್ರವಲ್ಲ, ನಿನ್ನ ಆಶ್ರಯದಲ್ಲಿ ಬರುವಂಥ ಪ್ರತಿ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸಿ ಅವರಿಗೆ ನಿನ್ನ ಕೃಪೆಯನ್ನು ಕೊಟ್ಟು ನಿನ್ನ ಆಶೀರ್ವಾದವನ್ನು ನಿನ್ನ ದಯಪಾಲಿಸಿ ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ಈ ದಿನಕ್ಕಾಗಿ ಮತ್ತೊಮ್ಮೆ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಕರ್ತನೆ. ನಮ್ಮ ಆಯುಷ್ಯ ದಿನದಲ್ಲಿ ಒಂದು ದಿನವನ್ನು ಹೆಚ್ಚು ಮಾಡಿಕೊಟ್ಟು ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನನ್ನು ಕೊಂಡಾಡುವಂತೆ ಮಾಡಿದಂಥ ನಿನ್ನ ಕೃಪೆಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಾವು ಕೇಳಿಕೆ ಬಿಟ್ಟಿದ್ದು ಎಲ್ಲ ನಿನ್ನ ಆಶೀರ್ವಾದವನ್ನು ನೀನು ದಯಪಾಲಿಸಿಕೊಟ್ಟು ನಮ್ಮನ್ನು ನೀನು ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.